ಭಾರತದ ನೌಕಾಪಡೆಯ ಪಿತಾಮಹ ಇಮ್ಮಡಿ ಪುಲಿಕೇಶಿ ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಕೆಲವರಿಗೆ ಅದು ಡೈಜೆಸ್ಟ್ ಆಗಲ್ಲ. ಪುಲಿಕೇಶಿ ಮಹಾರಾಜರು ಭಾರತದಲ್ಲಿ ನೌಕಾಪಡೆಯ ಹುಟ್ಟಾಗದಂಥ ಪಿತಾಮಹ ಅಂದರೆ ಅದು ಕೆಲವರಿಗೆ ಅರ್ಗೋದಿಲ್ಲ. ಆದರೆ ಇದನ್ನ ಭಾರತ ಸರ್ಕಾರವೇ ಗುರುತಿಸಿದೆ. ಖುದ್ದು ಭಾರತ ಸರ್ಕಾರ ಗುರುತಿಸಿ ಭಾರತೀಯ ನೌಕಾಪಡೆ ತನ್ನ ಅತ್ಯಂತ ಪ್ರಮುಖವಾದಂಥ ನೌಕಾನೆಲೆಯಾದಂಥ ವಿಶಾಖಪಟ್ಟಣದ ಈಸ್ಟರ್ನ್ ನೇವಲ್ ಕಮಾಂಡಿನೊಳಗಡೆ ಇಮ್ಮಡಿ ಪುಲಿಕೇಶಿ ಮಹಾರಾಜರ ಆಳೆತ್ತರದ ಪ್ರತಿಮೆಯನ್ನು ನಿಲ್ಲಿಸಿ ತನ್ನ ಗೌರವವನ್ನು ಮೆರೆದಿದೆ. ನೋಡ್ರಿ, ಇದಕ್ಕಿಂತ ಸಾಕ್ಷಿ ಬೇಕೇನ್ರಿ? ಭಾರತ ಸರ್ಕಾರ ಮತ್ತು ಭಾರತೀಯ ನೌಕಾಪಡೆ ತನ್ನ ವೈಠಲ್ ನೆಲೆಯಾದಂಥ ಈಸ್ಟರ್ನ್ ನೇವಲ್ ಕಮಾಂಡ್, ವಿಶಾಖಪಟ್ಟಣಂನಲ್ಲಿರೋ ವೈಜಾಗ್ನಲ್ಲಿರೋ ಈಸ್ಟರ್ನ್ ನೇವಲ್ ಕಮಾಂಡ್ನಲ್ಲಿ ಇಮ್ಮಡಿ ಪುಲಿಕೇಶಿ ಮಹಾರಾಜರ ಆಳೆತ್ತರದ ಪ್ರತಿಮೆಯನ್ನು ನಿಲ್ಲಿಸಿ ತನ್ನ ಗೌರವವನ್ನು ಸಲ್ಲಿಸಿದೆ. ಕನ್ನಡಿಗರಾದ ನಮಗೆ ಎಷ್ಟು ಹೆಮ್ಮೆ ವಿಚಾರ ಅಲ್ವೇನ್ರಿ? ಈಸ್ಟರ್ನ್ ನೇವಲ್ ಕಮಾಂಡ್ ಒಳಗಡೆ ನಮ್ಮನ್ನು ಯಾರನ್ನು ಬಿಡಲ್ಲ. ಅತ್ಯಂತ ಪ್ರಮುಖವಾದಂಥ, ಅತ್ಯಂತ ಇಂಪಾರ್ಟೆಂಟ್, ರಹಸ್ಯಮಯವಾದಂಥ ನೌಕಾನೆಲೆ ಅದು. ಈಸ್ಟರ್ನ್ ನೇವಲ್ ಕಮಾಂಡ್ ಮುಂದೆ ರಸ್ತೆಯಲ್ಲಿ ನೀವೇನಾರು ವಿಶಾಖಪಟ್ಟಣಕ್ಕೆ ಹೋದಾಗ, ಆ ರಸ್ತೆಯಲ್ಲಿ ಹೋದಾಗ ಒಳಗಡೆ ಇರೋ ಇಮ್ಮಡಿ ಪುಲಿಕೇಶಿ ಮಹಾರಾಜರನ್ನ ನೆನೆದು ಅವ್ರಿಗೊಂದು ನಮಸ್ಕಾರ ಹಾಕ್ರಿ. ನಾವೆಲ್ಲ ಕನ್ನಡಿಗರು ಈ ರಾಜ್ಯೋತ್ಸವ ಸಂದರ್ಭದಲ್ಲಿ ಹೆಮ್ಮೆ ಪಡಬೇಕಾದಂಥ ವಿಚಾರ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ನೋಡಿ, ಪುಲಿಕೇಶಿ ಮಹಾರಾಜರ ಫೋಟೋ, ಈಸ್ಟರ್ನ್ ನೇವಲ್ ಕಮಾಂಡ್ ಒಳಗಡೆ ಇರುವಂಥ ಫೋಟೋ. ಈ ಫೋಟೋನ ನನಗೆ ಕೊಟ್ಟಂಥವ್ರು ಸ್ನೇಹಿತರಾದಂಥ ಸಂತೋಷ್ ಕುಮಾರ್ ಮೆಹಂದಳೆ. ಥ್ಯಾಂಕ್ ಯು ಸರ್. ಕನ್ನಡಿಗರಾಗಿ ಹೆಮ್ಮೆ ಪಡೋಕೆ ನಮ್ಮ ಹತ್ರ 1000 ಕಾರಣಗಳಲ್ಲಿ ಇದು ಒಂದು ಕಾರಣ.